ಪ್ರಾಣನ 3 ಅವತಾರಗಳ ಬಗ್ಗೆ ಮತ್ತೊಂದು ಸ್ಲೈಡ್ಸ್, ಮತ್ತೊಂದು ಮಾತು, ಮತ್ತೊಂದು ಚಿತ್ರ. ಇದು ನಮ್ಮ ಕೃಷ್ಣ ಮಠದ ಒಳಗೆ ಇರುವಂಥದ್ದು. ನೀವು ಗಮನಿಸಿ, ಗುರುತಿಸಿ, ಹುಡುಕಿ. 3 ಜನರನ್ನು ಒಟ್ಟು ಕೃಷ್ಣ ಮಠದೊಳಗೆ ಕೆತ್ತಿದ್ದಾರೆ. ನಡುವೆ ನಿಂತವನು ಹನುಮಂತ, ಆಚೆ ಬದಿಯಲ್ಲಿ ಭೀಮಸೇನ, ಈಚೆ ಬದಿಯಲ್ಲಿ ಮಧ್ವರಾಯ. ರಾಮಾವತಾರೇ ಹನುಮಾನ್ ರಾಮಕಾರ್ಯಾರ್ಥ ಸಾಧಕ, ಸಯೈವ ಭೀಮಸೇನಸ್ತು ಜಾತೋ ಭೂಮಿಯ ಮಹಾಬಲ. ಕೃಷ್ಣಾವತಾರೆ ವಿಜ್ಞೇಯ. ಮರುದಂಶ ಪ್ರಕೀರ್ತಿತಃ. ನೋಡಿ, ಇವನು ವಾಯುದೇವರಾಗಿ ಹನುಮಂತನಾಗಿ ಬಂದದ್ದನ್ನೆಲ್ಲ ಮರುದಂಶ ಅಂತೇಳಿ ಸ್ಪಷ್ಟವಾಗಿ ಮತ್ತೊಂದು ಕಡೆಯಲ್ಲಿ ಕೊಟ್ಟಿದ್ದೇನೆ. ತದಾ ಭೂಮೌ ವಾಯುರೇವ ಭವಿಷ್ಯತಿ ಸಂಶಯ ಪ್ರಜ್ಞೆಯ ಸದೃಶೋ ಯಸ್ಯ ನಾಸ್ತಿ ಲೋಕೆ ಚತುರ್ದಶೆ ಅತಃ ಸ ಪ್ರಜ್ಞೆಯ ಪೂರ್ಣೋ ಭವಿಷ್ಯತಿ ಸಂಶಯ. ಪೂರ್ಣ ಪ್ರಜ್ಞಾ ಹೆಸರಿನಲ್ಲಿ ಅವನು ಮತ್ತೆ 14 ಲೋಕದಲ್ಲಿ ಅವನ ಪ್ರಜ್ಞೆಗೆ ಸಮನಾದವನಿಲ್ಲ ಹೇಳಿ ಅವನಿಗೆ ಪೂರ್ಣ ಪ್ರಜ್ಞಾ ಅಂತ. ಅಂದರೆ ಅವನು ಪೂರ್ಣನು, ಸರ್ವೋತ್ತಮನು, ಜೀವೋತ್ತಮನು ಎನ್ನುವ ಶಬ್ದವನ್ನು ಸಹ ಗರುಡ ಪುರಾಣ ಅವನಿಗೆ ಎಣೆಯಾರು ಜ್ಞಾನದಲ್ಲಿ ಅಂತ ತೋರಿಸಿಕೊಡ್ತಾರೆ. ಬಳಿಕ ತತ್ವಭುಷೇದಾಯಿ ದರ್ಶತಂ ಹೇಳಿ ಜ್ಞಾನಕ್ಕೂ ಬಲಕ್ಕೂ ಅವನೇ ದೊಡ್ಡವ. ಈಗ ಸಾಧನೆಗಾಗಿ ಹನುಮಂತನ ಕವಚ ಪಾರಾಯಣ ಎಷ್ಟು ಲಾಯ್ಕಿ ಇರ್ತದೆ ಹನುಮಂತನ ಚಿಂತನೆ ಅಂತ. ಹನುಮಾನ್ ಪೂರ್ವ ತಪ್ಪಾತು ದಕ್ಷಿಣೇ ಪವನಾತ್ಮಜ ಪಾತು ಪ್ರತೀಚ್ಯಾಂ ರಕ್ಷೋಘ್ನಃ ಪಾತು ಸಾಗರ ಪಾರಗಃ ಉದೀಚ್ಯಾಂ ಊರ್ಧ್ವ ತಪ್ಪಾತು ಕೇಸರಿ ಪ್ರಿಯನಂದನಃ ಅಧಸ್ತು ವಿಷ್ಣು ಭಕ್ತಸ್ತು ಪಾತು ಮಧ್ಯಂಚ ಪಾವನಿ ಅವಾಂತರ ದಿಶ ಪಾತು ಶೀತಾಶೋಕ ವಿನಾಶಕಃ. ಸುತ್ತಮುತ್ತಲೂ ಅವನ ರಕ್ಷಣೆಯನ್ನು ನಾವು ಕೇಳಿಕೊಂಡೆವು. ಲಂಕಾ ವಿದಾಹ ಪಾತು ಸರ್ವಾಪದ್ಭ್ಯ ನಿರಂತರಂ. ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡೋದಾದರೆ ಒಂದೇ ಗೆರೆ ಸಾಕಂತೆ, ಲಂಕಾ ವಿದಾಹಕ ಅಂತ ಒಂದೇ ಶಬ್ದ ಸಾಕಾಗ್ತದೆ. ಹಾಗಾಗಿ ಅದರಿಂದ ನಾನು ಗಟ್ಟಿಯಾಗಿ ಚಿತ್ರ ಮಾಡಿಟ್ಟುಕೊಂಡೆ. ಮತ್ತೆಲ್ಲದಕ್ಕಿಂತ ಭಾಳ ದೊಡ್ಡದು, ಅಂದರೆ ಆಗಲಾರದ ಒಂದು ಸಂಗತಿ ಅದು. ವಿಶ್ವಕರ್ಮನ ನಿರ್ಮಿತಿ ಬೇರೆ, ಭಾಳ ದೊಡ್ಡ ಮಟ್ಟಿನ ಕೆಲಸ ಅದು. ಬ್ರಹ್ಮದೇವರು ಕೊಡಮಾಡಿದ ದಯಪಾಲಿಸಿದ್ದು ಕುಬೇರನಿಗೆ, ಅದು ನೀವು ಎಗರಿಸಿದ್ದು. ಹಾಗಾಗಿ ಅಲ್ಲಿ ಬ್ರಹ್ಮದೇವರ ಪವರ್ ಹೋಗಿದೆ, ಕದ್ದುಕೊಂಡ ಸೊತ್ತಾದ್ರಿಂದ. ನಿಜವಾಗಿ ಸಿಕ್ಕ ವಸ್ತು ಅದು ಪವರ್ಫುಲ್ ಆಗಿರ್ತದೆ ಕೊಟ್ಟವನ ಸಂಕಲ್ಪದಲ್ಲಿ. ಅದನ್ನು ಯಾರಾದರೂ ಎಗರಿಸಿದರೆ, ಇನ್ನೊಬ್ಬರ ಕೈಗೆ ಹೋದರೆ ಅದು ಪೆಟ್ಟು ತಿನ್ನಲಿಕ್ಕೆ ಬರ್ತದೆ. ಆದ್ದರಿಂದ ಅದು ಮಾಮೂಲಿ ಜಾಗ್ರತೆ. ಲಂಕೆಯನ್ನು ಕುಬೇರನಿಂದ ಕದ್ದವ ರಾವಣ, ಕೊಟ್ಟದ್ದು ಲಂಕೆಯನ್ನು ಕುಬೇರನಿಗೆ ಬ್ರಹ್ಮದೇವ. ಆದ್ದರಿಂದ ಬ್ರಹ್ಮದೇವರು ಕೈ ಬಿಟ್ಟರದನ್ನು. ಹಾಗಾಗಿ ಬ್ರಹ್ಮದೇವ ಸಮಾನನಾದ ಹನುಮಂತ ಅದನ್ನು ಸುಡಲಿಕ್ಕೆ ಸಮರ್ಥನಾದ. ಸುಗ್ರೀವ ಸಜೀವ ಪಾತು ಮಸ್ತಕಂ ವಾಯುನಂದನಃ ಪಾಲಂ ಪಾತು ಮಹಾವೀರ ಭುವೋರ್ಮಧ್ಯೆ ನಿರಂತರಂ ನೇತ್ರೇ ಛಾಯಾಪಹಾರೀ ಚ ಪಾತುನಃ ಪ್ಲವಗೇಶ್ವರ. ಇನ್ನು ಅವಯವಗಳ ಬಗ್ಗೆ, ಅಂಗಾಂಗಗಳ ಬಗ್ಗೆ ಕವಚ ಚಿಂತನೆ ಅದು. ಕಪೋಲೆ ಕರ್ಣಮೂಲೆ ಚ ಪಾತು ಶ್ರೀರಾಮಕಿಂಕರ ನಾಸಾಗ್ರ ಮಂಜನೀ ಸುನು ಪಾತು ವಕ್ತ್ರಮರೀಶ್ವರ ವಾಚಂ ರುದ್ರಪ್ರಿಯ ಪಾತು. ನೋಡಿ, ರುದ್ರಾವತಾರ ಹೇಳಲಿಲ್ಲ, ರುದ್ರಪ್ರಿಯ ಅಂದಿದ್ದಾನೆ. ರುದ್ರ ಇವನಿಗೆ ಪ್ರಿಯ, ರುದ್ರನಿಗೆ ಇವ ಪ್ರಿಯ ಅಂತ. ಆಯಾತಂ ರುದ್ರವರ್ತನೆ ಅಂತ ವೇದ ಮಂತ್ರಗಳೇ ಅದನ್ನು ಚಿಂತನೆಯನ್ನು ಕೊಡ್ತದೆ. ಜಿಕ್ವಾಂ ಪಿಂಗಳಲೋಚನ ಪಾತು ದೇವ ಫಲ್ಗುನೇಷ್ಟ ಚುಬುಕಂ ದೈತ್ಯದರ್ಪ ಪಾತು ಕಂಠಂಚ ದೈತ್ಯಾರಿ ಸ್ಕಂದೌ ಪಾತು ಸುರಾರ್ಚಿತ ಭುಜೌ ಪಾತು ಮಹಾತೇಜ ಕರೌ ಚ ಚರಣಾಯುಧ ನಖಾನ್ ನಖಾಯುಧ ಪಾತು ಕುಕ್ಷೋ ಪಾತು ಕಪೀಶ್ವರ ವಕ್ಷೋ ಮುದ್ರಾಪಹಾರೀ ಚ ಪಾತು ಪಾರ್ಶ್ವೇ ಭುಜಾಯುಧ. ಇಲ್ಲಿ ಹನುಮಂತ ರಕ್ಷಣೆ ಮಾಡಿದ ಕತೆ ಅರ್ಜುನನ ರಥದಲ್ಲಿ ಉಂಟು ಹೇಳಲಿಕ್ಕೋಸ್ಕರ ಮಧ್ಯದಲ್ಲಿ ಬಹಳ ಎತ್ತರದಲ್ಲಿ ಫಲ್ಗುನೇಷ್ಟ ಅಂತ ಬಂದದ್ದಕ್ಕೆ ಅದನ್ನು ಗುರುತಿಸಿದ್ದೇನೆ ಹೇಗಿದೆ ಅಂತ ತೋರಿಸಲಿಕ್ಕೆ. ಅರ್ಜುನನಿಗೆ ಸಹಾಯ ಮಾಡಿದವ ಫಲ್ಗುನೇಷ್ಟನಾಗಿ ಹೇಗೆ ಅಂತ. ಹೀಗೆ ಒಂದೊಂದು ಅವನ ಲೀಲೆಗಳನ್ನು ಇಟ್ಟುಕೊಂಡು ಚಿತ್ರಗೊಳಿಸಿದರೆ ಕವಚ ದೊಡ್ಡ ಮಟ್ಟಿನಲ್ಲಿ ನಮ್ಮನ್ನು ಮಾತಾಡಿಸ್ತದೆ. ಇನ್ನು ಮುಂದುವರಿದಿದೆ ಕೊನೆಯ ತುಂಡು. ಲಂಕಾ ನಿಭಂಜನ ಪಾತು ಪೃಷ್ಠದೇಶೇ ನಿರಂತರಂ ನಾಭಿಂಚರಾಮದೂತಸ್ತು ಕಟಿಂ ಪಾತು ಅನಿಲಾತ್ಮಜ. ಎಲ್ಲಿ ನೋಡಿದ್ರು ಅನಿಲಾತ್ಮಜ, ವಾಯುಪುತ್ರ, ಅದೇ ಶಬ್ದಗಳಿರುವುದು ಅಂಜನಿ ಸೂನಿಯಲ್ಲಿ. ಗುಹ್ಯಂ ಪಾತು ಮಹಾಪ್ರಾಜ್ಞ ಲಿಂಗಂ ಪಾತು ಶಿವಪ್ರಿಯ. ನೋಡಿ, ರುದ್ರಪ್ರಿಯ ಇದ್ದಾಗಿ. ಊರು ಚಿಜಾನು ನೀ ಪಾತು ಲಂಕಾ ಪ್ರಾಸಾದ ಮಂಜನ ಜಂಗೇ ಪಾತು ಕಪಿಶ್ರೇಷ್ಠ ಗುಲ್ಪೋ ಪಾತು ಮಹಾಬಲ ಅಚಲೋದ್ಧಾರಕ ಪಾತು ಪಾದೋ ಭಾಸ್ಕರಧನ್ನಿಭ. ಇಲ್ಲಿ ಅಚಲೋದ್ಧಾರನನ್ನು ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಹೇಗೆ ಬೆನ್ನಿನ ಮೇಲೆ ಅವನು ಬೆಟ್ಟವನ್ನು ಹಾಕ್ಕೊಂಡು ಬರ್ತಾನೆ, ಅದು ಸಣ್ಣದು ಕಾಣ್ತದೆ ಬೆಟ್ಟ ಅವನು ಹಾಕಿಕೊಂಡು ಬೆನ್ನು ನೋಡಿದಾಗ. ಅಂಗಾನಿ ಅಮಿತ ಸತ್ವಾಧ್ಯ ಪಾತು ಪಾದಾಂಗುಲಿಸ್ತತ ಸರ್ವ ಅಂಗಾನಿ ಮಹಾಶೂರ ಪಾತು ರೋಮಾಣಿ ಚಾತ್ಮವಿತ್. ಭಗವಂತನನ್ನು ಚೆನ್ನಾಗಿ ತಿಳಿದವ ನನ್ನ ಒಂದೊಂದು ರೋಮವನ್ನು ರಕ್ಷಣೆ ಮಾಡಲಿ ಅಂತ. ಇದರದ್ದಾದರೆ ಫಲಶ್ರುತಿಯನ್ನು ಸ್ವಲ್ಪ ಮುಟ್ಟಿದ್ದೇನೆ, ಯಾಕೆಂದರೆ ಸ್ವಲ್ಪ ನೋಡಿಕೊಳ್ಳಿ ಹೇಳಲಿಕ್ಕೆ. ಇದರಲ್ಲಿ ಇನ್ನೂ ಒಂದು ಕವಚದಲ್ಲಿ ಔಚಿತ್ಯ ಇದೆ. ಕುಮಾರ ಕನ್ಯಕಾಂಪಾತ್. ಎಳವೆಯ ಬ್ರಹ್ಮಚಾರಿಯಾಗಿ ನಿಂತ ಹನುಮಂತ ನಮಗೆ ಹುಡುಗಿಯರನ್ನು ರಕ್ಷಣೆ ಮಾಡಲಿ ಅಂತ. ಪಿಂಗಾಕ್ಷ ಪಾತುವೈ ಪಶೂನ್. ಉರುಟು ಕಣ್ಣಿನ ಕೆಂಪು ಕಣ್ಣಿನ ಹನುಮಂತ ನಮ್ಮ ಮನೆ ಮಂದಿಯ ಪ್ರಾಣಿಗಳನ್ನು, ಹಟ್ಟಿಯ ಗೋವುಗಳನ್ನು ರಕ್ಷಣೆ ಮಾಡಲಿ. ವಾಯುಸೂನು ಸುತಾನ್ ಪಾತು. ಮಗುನಾಗಿ ಬಂದವ ಮಕ್ಕಳನ್ನು ಕಾಪಾಡಲಿ. ಮಾರ್ಗಂ ಪಾತು ಮಹಾಬಲಿ.
ದ್ರೋಣಾಚಲ ಪುರಸ್ಥಾಯಿ ರಾಜದ್ವಾರೇಪಿ ರಕ್ಷಮಾಂ, ಕೋರ್ಟ್ ಕಚೇರಿಗಳಲ್ಲಿಯೂ. ಜಾನಕಿ ಶೋಕ ಭಯಹೃತ್ ಕುಡುಂಬಂ ಕಪಿವಲ್ಲಭ, ಪ್ರಾಚೀನ ಶಬ್ದ ಕುಡುಂಬ ಅಂತ. ಹಾಗಾಗಿ ಇಡೀ ನಮ್ಮ ಮನೆಯನ್ನು ರಕ್ಷಣೆ ಮಾಡಲಿ ಅಂತ. ಇದನ್ನು ಎಲ್ಲಿ ಹೇಳಲಿ ಅಂತ ಕೇಳಿದರೆ, ರಕ್ಷಾಹೀನಂತ ಯಸ್ಥಾನಂ ರಕ್ಷತಾಂ ಯಮಕಿಂಕರ, ಯಮನ ಸೇವಕನಾಗಿ, ಯಮ ಅಂದರೆ ರಾಮನೆಯಲ್ಲಿ ವೃತ್ತಿನಾಗಿ ನಿಂತ ಹನುಮಂತ ನಮ್ಮನ್ನು ಎಲ್ಲ ಕಡೆ ರಕ್ಷಣೆ ಮಾಡಲಿ. ಅಶ್ವತ್ಥ ಮೂಲೇರ್ಕಿವಾರೇ ಸ್ಥಿತ್ವ ಪಠತಿ ಅಪ್ಪುಮಾನ್ ಅಚಲಾಂ ಶ್ರೇಯಮಾಪ್ನೋತಿ ಸಂಗ್ರಾಮಿ ವಿಜಯಂತದ್ದು. ಸಂಪತ್ತು ಬರುವುದು, ಆಪತ್ತು ಹೋಗುವುದು ಎಲ್ಲಿ ಕೇಳಿದರೆ ಅಶ್ವತ್ಥ ವರದ ಬುಡದಲ್ಲಿ ಕೂತು ಜಪ ಮಾಡಿದ್ರಂತೆ. ಯಾವಾಗ? ಶನಿವಾರ. ಭಾಳ ಚಂದ ಅವನು ಕೊಟ್ಟ ವರಗಳು. ಹನುಮಂತ ಹೇಳ್ತಾನೆ ಶನಿ ಹತ್ರ, ನೀನು ನನ್ನ ಸೇವೆ ಮಾಡುವವನಿಗೆ ನೀನು ಮುಟ್ಟುವಾಗಿಲ್ಲ ಅಂತ. ಆಯಿತು ಅಂತ ಶನಿ ಹೇಳಿರ್ತಾನೆ. ಹಾಗಾಗಿ ಅಂಥ ಒಂದು ಸ್ಟೋರಿಗೋಸ್ಕರ ಈ ಕವಚದಲ್ಲಿನ ಒಂದು ಪ್ರಯೋಗ ಪದ್ಧತಿ ಕೊಟ್ಟಿದ್ದೇನೆ.